ಮನ್ ಕಿ ಬಾತ್ ಅಂದ ಕೂಡಲೇ ಪ್ರಧಾನಿ ನರೇಂದ್ರ ಮೋದಿ ನೆನಪಾಗ್ತಾರೆ. 2014 ಅಕ್ಟೋಬರ್ 3ರಂದು ಮೊದಲ ಸಲ ಮನ್ ಕಿ ಬಾತ್ ಪ್ರಾರಂಭವಾಯಿತು. 11 ವರ್ಷಗಳಿಂದಲೂ ಪ್ರಧಾನಿ ನರೇಂದ್ರ ಮೋದಿ ಪ್ರತಿ ತಿಂಗಳು ಒಂದಿಲ್ಲ ಒಂದು ಮಹತ್ವದ ವಿಚಾರಗಳನ್ನ ದೇಶದ ಜನತೆಗೆ ರೇಡಿಯೋ ಮೂಲಕ ಹಂಚಿಕೊಳ್ತಿದ್ದಾರೆ. ಆದ್ರೀಗ ಇದೇ ಮೊದಲ ಸಲ ರಷ್ಯಾ ರೇಡಿಯೋದಲ್ಲೂ ಮೋದಿಯವರ ಮನ್ ಕಿ ಬಾತ್ ಚರ್ಚೆಯಾಗಿದೆ. ಎಸ್ಸಿಒ ಶೃಂಗಸಭೆಯ ನಂತರ ಟಿಯಾನ್ಜಿನ್ನಲ್ಲಿ ಪ್ರಧಾನಿ ಮೋದಿ ಮತ್ತು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಜೊತೆಯಾಗಿ ಕಾರ್ನಲ್ಲಿ ಪ್ರಯಾಣ ಮಾಡಿದ್ದು ಭಾರಿ ಸುದ್ದಿಯಾಗಿತ್ತು. ಇದೀಗ ಈ ಕಾರು ಪ್ರಯಾಣದ ವೇಳೆ ಮೋದಿ ಮತ್ತು ಪುಟಿನ್ ಅವರು ಏನು ಮಾತನಾಡಿಕೊಂಡಿದ್ರು ಅನ್ನೋದನ್ನ ಸ್ವತಃ ಪುಟಿನ್ ಅವರೇ ಬಹಿರಂಗಪಡಿಸಿದ್ದಾರೆ. ಟಿಯಾನ್ಜಿನ್ನಲ್ಲಿರುವಂತಹ ಎಸ್ಸಿಒ ಶೃಂಗಸಭೆಯ ಸ್ಥಳದಲ್ಲಿ ನಡೆದಂತಹ ದ್ವಿಪಕ್ಷೀಯ ಸಭೆಯ ನಂತರ ಪ್ರಧಾನಿ ಮೋದಿ ಮತ್ತು ಅಧ್ಯಕ್ಷ ಪುಟಿನ್ ಒಂದೇ ವಾಹನದಲ್ಲಿ ತಮ್ಮ ದ್ವಿಪಕ್ಷೀಯ ಸಭೆಯ ಸ್ಥಳಕ್ಕೆ ಪ್ರಯಾಣಿಸಿದ್ರು. ಎಸ್ಸಿಒ ಶೃಂಗಸಭೆಯ ಸ್ಥಳದಲ್ಲಿ ನಡೆದಂತಹ ಕಾರ್ಯಕಲಾಪಗಳ ನಂತರ ಅಧ್ಯಕ್ಷ ಪುಟಿನ್ ಮತ್ತು ನಾನು ನಮ್ಮ ದ್ವಿಪಕ್ಷೀಯ ಸಭೆಯ ಸ್ಥಳಕ್ಕೆ ಒಟ್ಟಿಗೆ ಪ್ರಯಾಣಿಸಿದ್ವು. ಅವರೊಂದಿಗಿನ ಸಂಭಾಷಣೆಗಳು ಯಾವಾಗಲೂ ಒಳನೋಟ ಉಳ್ಳದ್ದಾಗಿರತ್ತೆ ಅಂತ ಪ್ರಧಾನಿ ಮೋದಿಯವರು ಎಕ್ಸ್ನಲ್ಲಿ ಪೋಸ್ಟ್ ಒಂದನ್ನ ಮಾಡಿ ಹೇಳಿದ್ರು. ದಿಮಿನಿ ರಸ್ತೆಯಲ್ಲಿ ಪುಟಿನ್ ಮತ್ತು ಮೋದಿ ದ್ವಿಪಕ್ಷೀಯ ಸಭೆಯ ಸ್ಥಳವನ್ನ ತಲುಪೋಕೆ ಕೇವಲ 15 ನಿಮಿಷಗಳ ಕಾಲ ಮಾತ್ರ ಸಮಯ ಸಿಕ್ಕಿತ್ತು. ಆದ್ರೆ ನಂತರ ಇಬ್ಬರು ನಾಯಕರು ತಮ್ಮ ಚರ್ಚೆಯನ್ನ ಮುಂದುವರಿಸೋಕೆ ಕಾರಿನೊಳಗೆ 45 ನಿಮಿಷಗಳ ಕಾಲ ಕುಳಿತುಕೊಂಡ್ರು ಅಂತ ವರದಿಯಾಗಿದೆ. ಇಬ್ಬರು ನಾಯಕರು ತಮ್ಮ ತಂಡಗಳ ಸದಸ್ಯರು ಸೇರಿಕೊಳ್ಬೇಕಿದ್ದಂತಹ ಹೋಟೆಲ್ಗೆ ಹೋಗುವ ದಾರಿಯಲ್ಲಿ ತಮ್ಮ ಮುಖಾಮುಖಿ ಸಂವಾದವನ್ನ ಮುಂದುವರೆಸಿದ್ರು. ಆದ್ರೆ ಹೋಟೆಲ್ ತಲುಪಿದಾಗ ಅವರು ರಷ್ಯಾದ ಅಧ್ಯಕ್ಷ ಲಿಮೋಸಿಸ್ ಅನ್ನ ಉಳಿಸಲಿಲ್ಲ ಮತ್ತು 50 ನಿಮಿಷಗಳ ಕಾಲ ತಮ್ಮ ಸಂಭಾಷಣೆಯನ್ನ ಮುಂದುವರೆಸಿದ್ರು ಅಂತ ರಷ್ಯಾದ ರಾಷ್ಟ್ರೀಯ ರೇಡಿಯೋ ಸ್ಟೇಷನ್ ವೆಸ್ಟಿ ಎಫ್ಎಂ ವರದಿ ಮಾಡಿದ. ನಂತರ ದ್ವಿಪಕ್ಷೀಯ ಭೇಟಿಯ ಸಮಯದಲ್ಲಿ ಇಬ್ಬರು ನಾಯಕರು ತಮ್ಮ ಪಾಲುದಾರಿಕೆಯ ಆಳವನ್ನ ಪುನರುಚ್ಚರಿಸಿದ್ರು ಮತ್ತು ಉಕ್ರೇನ್ ಯುದ್ಧದಂತಹ ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನ ವಿನಿಮಯ ಮಾಡಿಕೊಂಡ್ರು. ನವದೆಹಲಿ ಮತ್ತು ಮಾಸ್ಕೋ ನಡುವಿನ ದೀರ್ಘಕಾಲದ ಸ್ನೇಹವನ್ನ ಪುನರುಚ್ಚರಿಸಿದ ಪ್ರಧಾನಿ ಮೋದಿ, ಭಾರತ ಮತ್ತು ರಷ್ಯಾ ಯಾವಾಗಲೂ ಅತ್ಯಂತ ಕಠಿಣ ಸಂದರ್ಭಗಳಲ್ಲೂ ಹೆಗಲಿಗೆ ಹೆಗಲು ಕೊಟ್ಟು ನಿಂತಿವೆ. ನಮ್ಮ ನಿಕಟ ಸರ್ಕಾರವು ಎರಡು ದೇಶಗಳ ಜನರಿಗೆ ಮಾತ್ರವಲ್ಲದೆ ಜಾಗತಿಕ ಶಾಂತಿ, ಸ್ಥಿರತೆ ಮತ್ತು ಸಮೃದ್ಧಿಗೂ ಮುಖ್ಯವಾಗಿದೆ ಅಂತ ಹೇಳಿದ್ದಾರೆ. ಅಲ್ಲಿಗೆ ಭಾರತದ ವಿಶ್ವಗುರು ಆಗುವ ನಿಟ್ಟಿನಲ್ಲಿ ಒಂದೊಂದೇ ಹೆಜ್ಜೆ ಇಡ್ತಾ ಇದೆ ಅನ್ನೋದಕ್ಕೆ ಈ ಪ್ರಕರಣ ಕೂಡ ಸಾಕ್ಷಿ ನುಡಿತಾ ಇದೆ.